ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಪುನಾರಂಭ. ಗುತ್ತಿಗೆ ಸಂಸ್ಥೆಗೆ ಸರ್ಕಾರ ಸ್ಪಂದಿಸಿದ ಬೆನ್ನಲ್ಲೇ ಪುನಾರಂಭ. ಸ್ಕ್ಯಾನಿಂಗ್ ಪುನಾರಂಭದಿಂದ ನಿಟ್ಟುಸಿರು ಬಿಟ್ಟ ರೋಗಿಗಳು. ತುಮಕೂರು ಜಿಲ್ಲೆ ಸೇರಿದಂತೆ ನಾನಾ ಜಿಲ್ಲೆಗಳ ಜಿಲ್ಲಾಸ್ಪತ್ರೆಗಳಲ್ಲಿದ್ದ ಉಚಿತ ಸ್ಕ್ಯಾನಿಂಗ್ ಸೇವೆಯನ್ನ ಕಳೆದ 4-5 ದಿನಗಳಿಂದ ಬಂದ್ ಮಾಡಲಾಗಿತ್ತು. ಇತ್ತ ಗುತ್ತಿಗೆ ಸಂಸ್ಥೆಗೆ ಸರ್ಕಾರ ಬಾಕಿ ಹಣ ಪಾವತಿಸದ ಬೆನ್ನಲ್ಲೇ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿದ್ದ ಸ್ಕ್ಯಾನಿಂಗ್ ಹಾಗೂ ಎಂಆರ್ಐ ಸ್ಕ್ಯಾನಿಂಗ್ ಅನ್ನ ಸ್ಥಗಿತಗೊಳಿಸಲಾಗಿದ್ದು ಬಡ ರೋಗಿಗಳು ಪರದಾಡುವಂತಾಗಿತ್ತು. ಇನ್ನು ಈಗ ರಾಜ್ಯ ಸರ್ಕಾರದಿಂದ ಸ್ಪಂದನೆ ಸಿಕ್ಕ ಬೆನ್ನಲ್ಲೇ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಉಚಿತ ಸ್ಕ್ಯಾನಿಂಗ್ ಸೇವೆಗಳನ್ನ ಪುನರಾರಂಭಿಸಲಾಗಿದೆ. ಕಳೆದ 3-4 ದಿನಗಳಿಂದ ಸ್ಥಗಿತಗೊಂಡಿದ್ದ ಎಂಆರ್ಐ ಹಾಗೂ ಸಿಟಿ ಸ್ಕ್ಯಾನಿಂಗ್ ಸೇವೆಗಳು ಇಂದಿನಿಂದ ಮತ್ತೆ ಆರಂಭವಾಗಿದ್ದು ರೋಗಿಗಳು ನಿರಾಳರಾಗಿದ್ದಾರೆ. ಇನ್ನು ಗುತ್ತಿಗೆ ಸಂಸ್ಥೆಗೆ ಸರ್ಕಾರದಿಂದ ಬಾಕಿ ಹಣ ಪಾವತಿಸದ ಹಿನ್ನೆಲೆ ಸ್ಕ್ಯಾನಿಂಗ್ ಸೇವೆ ಬಂದ್ ಆಗಿತ್ತು. ಇದರಿಂದ ದೂರದಿಂದ ಬಂದ ಬಡ ರೋಗಿಗಳು ಸಂಕಷ್ಟಕ್ಕೆ ಸಿಲುಕಿದ್ರು. ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಹೆಚ್ಚಿನ ವೆಚ್ಚದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಕುರಿತು ಪ್ರಜಾಶಕ್ತಿ ಟಿವಿಯು ಕೂಡ ದನಿ ಎತ್ತಿತ್ತು. ಇದೀಗ ಸರ್ಕಾರ ಗುತ್ತಿಗೆ ಸಂಸ್ಥೆಗೆ ಸ್ಪಂದನೆ ನೀಡಿದ್ದು ಗುತ್ತಿಗೆ ಸಂಸ್ಥೆಗೆ ಬಾಕಿ ಹಣ ಬಿಡುಗಡೆ ಮಾಡುವ ಭರವಸೆಯನ್ನ ನೀಡಿದೆ. ಹೀಗಾಗಿ ಮೇಲಧಿಕಾರಿಗಳ ಆದೇಶದಂತೆ ಇಂದಿನಿಂದ ಮತ್ತೆ ಉಚಿತ ಸ್ಕ್ಯಾನಿಂಗ್ ಸೇವೆಗಳು ಆರಂಭಗೊಂಡಿವೆ. ಜಿಲ್ಲಾಸ್ಪತ್ರೆಯಲ್ಲಿ ಎಂಆರ್ಐ ಹಾಗೂ ಸಿಟಿ ಸ್ಕ್ಯಾನಿಂಗ್ ಸಾಮಾನ್ಯವಾಗಿ ನಡೀತಾ ಇದ್ದು ರೋಗಿಗಳು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಸರ್, ಅದು ಹೆಡ್ ಆಫೀಸಿಂದ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿದೆ, ಸರ್ವಿಸ್ ಯಥಾಸ್ಥಿತಿ ಅಂತ ಶುರು ಮಾಡಿ ಅಂತ ಹೇಳಿ. ಸೊ ನಾವು ಇವತ್ತಿಂದ ಸರ್ವಿಸ್ನ ಶುರು ಮಾಡಿದ್ವಿ ಸರ್. ಪ್ರಾರಂಭ ಆಗಿದೆ ಸರ್. ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ, ಯಾಕೆಂದರೆ ಅದೆಲ್ಲ ಹೆಡ್ ಆಫೀಸ್ ಹೈ ಲೆವೆಲಲ್ಲಿ ಅವ್ರದ್ದು ಇದು ನಡೆದಿದೆ. ಸೊ ಅವ್ರ ಕಡೆಯಿಂದ ನಮಗೇನು ಇನ್ಸ್ಟ್ರಕ್ಷನ್ ಬರಬೇಕಿತ್ತು ಅದು ಬಂದಿದೆ. ನಾವು ಸೇವೆ ಮತ್ತೆ ಶುರು ಮಾಡಿದ್ದೀವಿ ಮೊದಲಿನಂತೆ. ಏನಿಲ್ಲ, ಅದೇನೇ ಸರ್, ಮೊದಲಿನ ಥರ ನಿಮಗೆ ಮೊದಲು ಯಾವ ರೀತಿ ನಾವು ಸೇವೆ ಕೊಡ್ತಾ ಇದ್ವಿ ಅದೇ ರೀತಿ ನಾವು ಇವತ್ತಿಂದ ಮತ್ತೆ ಶುರು ಮಾಡಿದ್ದೀವಿ. ದಯವಿಟ್ಟು ಬಂದು ಸೇವೆನ ಸದುಪಯೋಗ ಮಾಡಿಕೊಳ್ಳಿ ಸರ್. ಅದೇ ಎಲ್ಲ ಖುಷಿ ಆಗ್ತಿದ್ದಾರೆ, ಯಾಕೆಂದರೆ 3-4 ದಿನಕ್ಕೆ ಅದು ಎಷ್ಟು ತೊಂದರೆ ಆಯಿತು, ತುಂಬ ಜನಕ್ಕೆ ತೊಂದರೆ ಆಗಿದೆ. ಈಗೆಲ್ಲ ಖುಷಿಯಾಗಿದ್ದಾರೆ ಸರ್, ಯಾಕೆಂದರೆ ಫ್ರೀ ಸ್ಕ್ಯಾನು ಈಗ ಹೊರಗಡೆ ಎಷ್ಟು ದುಬಾರಿ ಆಗಿದೆ. ಸೊ ಇಲ್ಲಿ ನಮ್ಮಲ್ಲಿ ಇದು ಫ್ರೀ ಆಗೋದ್ರಿಂದ ಅನುಕೂಲ ಆಗ್ತಾ ಇದೆ ಸರ್ ಎಲ್ರಿಗೂ. ಇಲ್ಲ, ಇವತ್ತು ಓಪನ್ ಆಗಿದೆ, 8 ದಿವಸದಿಂದ ಓಪನ್ ಆಗಿರಲಿಲ್ಲ. ನಾನು ಫೋನ್ ಮಾಡ್ತಾಯಿದ್ದೆ, ಇಲ್ಲ ಫೋನ್ ಮಾಡ್ಕೊಂಬನ್ನಿ, ಅವ್ರು ಇನ್ನೂ ಅಮೌಂಟ್ ಹಾಕಿಲ್ಲ ಅಂದರು. ಅಮೌಂಟ್ ನಿಮ್ಗೆ ಅರ್ಜೆಂಟ್ ಇದ್ದರೆ 3,000 ಆಗುತ್ತೆ, ಕಟ್ಬಿಟ್ಟು ಮಾಡಿಸಿ ಅಂದರು. ನಾವು ಬೇಡ ಅಂತ ಸುಮ್ಮನಾಗಿದ್ದೆ. ತಿರ್ಗಾ ಮತ್ತೆ ಇವತ್ತು ಬೆಳಿಗ್ಗೆ ಅವರೇ ಫೋನ್ ಮಾಡಿ ಕರೆದ್ರು, ಫ್ರೀನೇ ಆಯಿತು, ಈಗ ರಿಪೋರ್ಟ್ ಕೊಟ್ಟಿದ್ದಾರೆ. ಏನಿಲ್ಲ ಫ್ರೀ ಮಾಡಿದ್ರು. ಇವತ್ತಿಂದ ಓಪನ್ ಆಗಿದೆ, ಫ್ರೀ ಇದು ಅಂದರು. ಅದಕ್ಕೆ ಇವತ್ತು ಬಂದು ಮಾಡಿಸ್ಕೊಂಡದೆ. ನೋಡಿ ಎಷ್ಟು ಜನ ಕೂತಿದ್ದಾರೆ, ಇವರೆಲ್ಲ ಅವತ್ತಿಂದನೇ ಕಾಯ್ತಾವ್ರೆ. ಅನುಕೂಲ ಸರ್. ಹಿಂಗೆ ಇಷ್ಟೊಂದು ದಿವಸ ಲೇಟ್ ಮಾಡಿಬಿಟ್ರೆ ಈಗ ಅರ್ಜೆಂಟ್ ತೀರಾ ಎಮರ್ಜೆನ್ಸಿ ಇರೋರು ಎಲ್ಲಿ ಹೋಗ್ತಾರೆ? ಅವ್ರ ಹತ್ರ 3,000 ಅಂದ್ರೆ ಎಲ್ಲಿ ತರ್ತಾರೆ? ಅವರೆಲ್ಲ ಇಂಥವಕ್ಕೆಲ್ಲ ಬೇರೆಯವಕ್ಕೆಲ್ಲ ನಿಲ್ಲಿಸಿ ಇಂಥವಕ್ಕೆ ಹಾಕೋರೆ ಬಡಬಗ್ರಿಗೂ ಅನುಕೂಲ ಆಗುತ್ತೆ. ಸುಮ್ಮನೆ ಯಾವ್ಯಾವುದಕ್ಕೂ ಫ್ರೀ ಅಂತ ಮಾಡಿಕೊಂಡು ಸುಮ್ಮನೆ ಅವೆಲ್ಲ ವೇಸ್ಟ್. ಇಂಥವ್ರಿಗೆ ಆಸ್ಪತ್ರೆಗಳು ಮಾಡಿದ್ರೆ ಎಷ್ಟೋ ಜನ ಬಡ ರೋಗಿಗಳಿಗೂ ಅನುಕೂಲ ಆಗುತ್ತೆ ಸರ್. ಇದು MRI ಅಥವಾ ಸಿಟಿ ಸ್ಕ್ಯಾನ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಾರಂಭ ಆಗಿರೋದು ಬಡ ಜನತೆಗೆ ಭಾಳ ಸಂತೋಷದ ವಿಚಾರ ಇದು. ಅದು ಕಾರಣಾಂತರದಿಂದ ನಿಂತೋಗಿತ್ತು. ಏನು ಹೇಳೋರು ಅಂದರೆ ಇವರಿಗೆ ಏನೋ ಪೇಮೆಂಟು ಸಂದಾಯ ಆಗಬೇಕಾಯಿತು, ಅದಕ್ಕೋಸ್ಕರ ಅಂತ ಹೇಳೋರು. ಸರ್ಕಾರ ಇಮಿಡಿಯೇಟಾಗಿ ಅವರಿಗೆ ಮಾಧ್ಯಮದವರೆಲ್ಲ ಬಿತ್ತರಿಸಿರ್ಬೋದು, ನಾನು ನೋಡಿದ್ದೆ, ಟಿ ವಿನಲ್ಲಿ ನೋಡಿದೆ ಅಂದ್ಕೊಳ್ಳಿ. ಅದು ಸರ್ಕಾರ ಅವ್ರಿಗೇನು ಪೇಮೆಂಟ್ ಮಾಡಬೇಕು ಅದನ್ನು ಸರ್ಕಾರ ಆಕ್ಷನ್ ತಗೊಳ್ತು, ಬೇಗ ಆಕ್ಷನ್ ತಗೊಳ್ತು. ಅವ್ರಿಗೆ ಪೇಮೆಂಟ್ ಮಾಡೋದು ಮಾಡಿ ಅವ್ರಿಗೇನು ಪ್ರೋತ್ಸಾಹ ಕೊಡ್ತು ಸ್ಟಾರ್ಟ್ ಮಾಡೋದಕ್ಕೆ. ಈಗ ಬಡ ಜನತೆ ಆಸ್ಪತ್ರೆಗೆ ಬರೋರಿಗೆ MRI ಇರ್ಬೋದು, ಸಿಟಿ ಸ್ಕ್ಯಾನ್ ಇರ್ಬೋದು, ಇವರಿಗೆಲ್ಲ ತುಂಬ ಅನುಕೂಲ ಆಗ್ತಾಯಿದೆ. BPL ಕಾರ್ಡ್ ಇರೋರು 1,500 ಏನೋ ಕಟ್ಟಬೇಕು ಯಾವುದೇ ಸಿಟಿ ಸ್ಕ್ಯಾನ್ಗೆ, ಅವ್ರು ಬಡವರು ಅನುಕೂಲ ಆಯಿತು ಅವ್ರಿಗೆ. ಆಮೇಲೆ 7,000 ಏನೋ ಕಟ್ಟಬೇಕು ಯಾವುದಕ್ಕೆ MRIಗೆ, ಅದು ಅವ್ರಿಗೆ ಅನುಕೂಲ ಆಯಿತು, ತುಂಬ ಅನುಕೂಲ ಆಯಿತು. ಇನ್ನು ಜಿಲ್ಲಾಸ್ಪತ್ರೆ ಅಂದ್ರೆ ನಿತ್ಯ ಸಾವಿರಾರು ಮಂದಿ ರೋಗಿಗಳು ಉಚಿತ ಚಿಕಿತ್ಸೆಗಾಗಿ ಆಗಮಿಸುತ್ತಾರೆ. ಆದರೆ ಏಕಾಏಕಿ ಸ್ಕ್ಯಾನಿಂಗ್ ಸೇವೆಯನ್ನ ಬಂದ್ ಮಾಡಿರುವುದರಿಂದ ರೋಗಿಗಳಲ್ಲಿ ಆತಂಕ ಹೆಚ್ಚಾಗಿತ್ತು. ಇನ್ಮುಂದೆ ಸರ್ಕಾರ ಎಚ್ಚೆತ್ತು ಗುತ್ತಿಗೆ ಸಂಸ್ಥೆಗೆ ಬಾಕಿ ಹಣವನ್ನ ಉಳಿಸಿಕೊಳ್ಳದೆ ಕಾಲಕಾಲಕ್ಕೆ ಕೊಡುವ ಮೂಲಕ ರೋಗಿಗಳ ಜೀವವನ್ನ ರಕ್ಷಣೆ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.